ಮಕ್ಕಳ ಫ್ಯೂಚರ್ ದೇವ್ರ ಕೈಯಲ್ಲಿ ದೇವ್ರು ಭಾಳ ಕೃಷ್ಣನ ಮೇಲೆ ಅಭಿಷೇಕ ನನಗೆ ಅಪ್ಪ ನಮ್ಮ ಮಹಿಮೆ ಕೃಷ್ಣನ ಮೇಲೆ ಮಂಗಳ ಸೃಷ್ಟಿ ಫ್ಯಾಮಿಲಿ ಕುಟುಂಬದ ಮೇಲೆ ದೇವರ ಮಹಿಮೆ ಪ್ರಕಟ ಆಗ್ತಾ ಇದೆ. ಸ್ಪಿರಿಚುವಲ್ ವಿಷಯದಲ್ಲಿ ನಿಮ್ಮನ್ನೆಲ್ಲ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ. ಸ್ಪಿರಿಚುವಲ್ ವಿಷಯದಲ್ಲಿ ನಿಮ್ಮನ್ನ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ. ಸ್ಪಿರಿಚುವಲಿ ದೇವರು ನಂಬಿದ್ರು ಸ್ಪಿರಿಚುವಲಿ ಯಾವ ರೀತಿ ಯುದ್ಧ ಮಾಡಕ್ಕೆ ನಿಲ್ಬೇಕು ಅಂತ ಗೊತ್ತಿರಲಿಲ್ಲ. ಬಟ್ ದೇವರೀಗ ಯಾವ ರೀತಿಯಲ್ಲಿ ಆಯುಧಗಳನ್ನು ಧರಿಸಬೇಕು, ನಾವು ಏನು ಮಾತಾಡಬೇಕು ಪರ್ಫೆಕ್ಟ್ ಆಗಿ ದೇವರು ನಿಮ್ಮನ್ನ ರೆಡಿ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಅದೇ ಹೇಳ್ತಾರೆ, ಗೋಲಿಯಾತ ಹೆಂಗೆ ಬಿದ್ದೋದು ಅದೇ ರೀತಿ ವೈರಿ ಬಲ ಮತ್ತೆ ನಿಮ್ಮ ಅಡ್ರೆಸ್ ಬಲ್ಲ. ಅವನು ಇರತಾನೆ, ಜೀವನೇ ಇಲ್ಲ ಅವನು. ಹಂಗೇನೆ ದೇವರು ಹೇಳ್ತಾ ಇದ್ದಾರೆ. ದೇವರು ನಿಮ್ಮನ್ನ ಸ್ಟ್ರಾಂಗ್ ಮಾಡ್ತಾ ಮಾಡ್ತಾ ವೈರಿ ನಿಮ್ಮ ಹತ್ರಕ್ಕೆ ಬಲದಲ್ಲಿ ಮೇಲೆ ದೇವರ ಮಹಿಮೆ, ಆ ಉಪವಾಸ ದಿನಗಳು ಇನ್ನೂ ಜಾಸ್ತಿ ಆಗುತ್ತೆ. ಒಬ್ರು ಬಿಟ್ಟು ಒಬ್ರು ರೆಡಿ ಆಗ್ಬಿಡ್ತಾರೆ. ಸುಮಾರು ರೆಡಿ ಮಾಡ್ಬಿಡ್ತಾರೆ ದೇವರು. ಸುಮಾರು ದೇವರು ಉಪವಾಸ ವಾಕ್ಯದ ರೆಡಿ ಮಾಡ್ಬಿಡ್ತಾರೆ ದೇವರು. ಎಲ್ಲಕ್ಕಿಂತ ವೀಕ್ ಲಾಸ್ಟ್ ವ್ಯಕ್ತಿ ಇದ್ದಲ್ವಾ, ನಿಮ್ಮ ಫ್ಯಾಮಿಲಿ ವೀಕ್ ಎಲ್ಲ ಟಾಪ್ ಆಗಿ ಮಾಡ್ತಾರೆ. ಸುಮನ ಅವನ ಗೊತ್ತಾ ಅಂತ ಹೇಳ್ತಿದ್ದಲ್ವೋ, ಅವನ ಬಗ್ಗೆ ಮಾತಾಡ್ಬೇಕು, ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ಅನೇಕರ ಮೇಲೆ ದೇವರ ದಯ ಬರ್ತಾ ಇದೆ. ದೇವರ ದಯ, ಮನುಷ್ಯರ ದಯ ಬರ್ತಾ ಇದೆ. ಅನೇಕ ಮಿಸ್ಟೇಕ್ಗಳಿಂದ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ಇವಾಗ ದೇವರ ಮಹಿಮೆ ಬರಕ್ಕೆ ತಡೆ ಮಾಡ್ಕೊಂಡು ದಿನೇಶ್ ಮಧು ಮೇಲೆ ದೇವರ ಮಹಿಮೆ ನಿಮ್ಮ ಕುಟುಂಬದ ಮೇಲೆ ಪ್ರಕಟ ಆಗ್ತಾ ಇದೆ. ನಿಮ್ಮ ಜಾಬ್ ವಿಷಯದಲ್ಲಿ ದೇವರ ವಿಷಯ ಪ್ರಕಟ ಆಗ್ತಾ ಇದ್ದಾರೆ. ಯಾರು ನಿಮ್ಮ ವಿರುದ್ಧವಾಗಿ ಸಂಚು ಮಾಡಕ್ಕೆ ನೋಡ್ತಾ ಇದ್ರು, ಅದು ಯಾವ ರೀತಿ ನೀವು ನೋಡ್ತೀವಿ, ಆ ಮಾನಂತರು ನಿಮ್ಮ ಮೇಲೆ ಅದು ಕಡೆ ಆಫೀಸಲ್ಲಿ ನೋಡ್ದೆ ಕೈ
ದೇವ್ರು ಹೇಳ್ಬೋದು ಆ ಹಿಂಗೆ ಸ್ತ್ರೀ ಹೇಳ್ದು ನಿನ್ನ ಮಹಿಮೆ ಕಾಣಿಸಲ್ಲ ನಿನ್ನ ಮಹಿಮೆ ಅಭಿಷೇಕದಲ್ಲಿ ಅನೇಕ ಜನ ಹೇಳ್ತಾ ಇದ್ದಾರೆ. ಬಟ್ ಅನೇಕ ಜನ ಹೇಳ್ತಾ ಇದ್ದಾರೆ ಹೃದಯ ಇನ್ನೂ ಕ್ಲೀನ್ ಆಗಿಲ್ಲ, ಇನ್ನೂ ಕ್ಲೀನ್ ಆಗಿಲ್ಲ. ದೇವ್ರ ಹೆಸರು ಸಹ ಹೇಳ್ತಾರೆ, ನೇಮ್ ಸಹ ಹೇಳ್ತಾರೆ. ಇಬ್ರು 3 ಜನ ಹೇಳ್ತಾರೆ ಇನ್ನೂ ಹೃದಯ ಸುಮ್ಮನೆ ಇಲ್ಲಿ ನಿಂತಿದ್ದಾರೆ, ಆದ್ರೆ ಒಳಗಡೆ ಇನ್ನೋ ಒಳಗೆ ಚಿಂತನೆ ದೇವರು ಏಸಪ್ಪ ಹೇಳ್ತಾರೆ ಕೀರ್ತನೆ ಮಾಡ್ತಾರೆ, ಒಂದು ನೆನ್ಪು ಮಾಡ್ತಾರೆ, ಒಂದು ನೆನ್ಪು ಮಾಡ್ತಾರೆ. ಯಾವ ದುಷ್ಟರ ಆಗಲೇಳು ಧರ್ಮಶಾಸ್ತ್ರ ಧನ್ಯನು ದೇವರಿಗೆ ಹೇಳ್ತಾರೆ. ಎಸ್, ನೀವು ಅವ್ರ ವಿಷಯಗಳು ಯಾವ ವಿಷಯ ನೀವು ಏನಾಗಿಲ್ಲ ಅಂತ ಹೇಳಿ ನೀವೇನಾದ್ರೂ ಅವ್ರ ವಿಷಯ ಮಾತಾಡಬೇಕಾದ್ರೆ ಕೇಳಬೇಕಾದ್ರೆ ಜಸ್ಟ್ ಕಿವಿಲಿ ಬಿಡಬೇಕು. ದಯಮಾಡಿದ್ರೆ ಕಿವಿಗೆ ಬಿದ್ದ ಒಳ್ಳೆ ಸುದ್ದಿ ಈ ಯಾವುದು ಸುವಾರ್ತೆ ದೇವರ ವಾಕ್ಯ ಮಾತ್ರ ನಿಮಗೆ ಆ ಸತ್ಯ ಮಾಡೋದು. ಅವ್ರು ಮಾತಾಡ್ಬೇಕು, ನೀವು ಕಿವಿ ಕೊಟ್ಟು ಕೇಳ್ತಾ ಇದ್ರೆ ದೇವರು ಹೇಳ್ತಾ ಇದ್ದಾರೆ ಅವ್ರ ಮೇಲೆ ಶಾಪ್ ನಿಮ್ಮ ಮೇಲೆ ಕಳಿಸೋ ಚಾನ್ಸಸ್ ಇದೆ. ನೀವೇನಿಲ್ಲ ನೀವು ಮಾತಾಡಿದ್ರು ಜಸ್ಟ್ ಹೌದಾ ಅಂದ್ರೆ ಎಸ್ ಅಂತ ಮುಗಿದು ಅವ್ರ ಪಾಪದಲ್ಲಿ ಪಾಲ್ಗಾರ ಸೂಕ್ಷ್ಮದಿರಲ್ಲ, ಸೂಕ್ಷ್ಮದಿದ್ದರೆ ಅದನ್ನ ಹೇಳ್ತಾ ಇದ್ದಾರೆ. 10 ಜನ ಕನ್ಯರಿಗೆ ದೇವರು ಹೋಲಿಸ್ತಾ ಇದ್ದಾರೆ, 5 ಜನ ಮಾತ್ರ ಪರ್ಫೆಕ್ಟ್ ಆಗಿ ರೆಡಿ ಆಗಿದ್ದಾರೆ. ನನಗೆ ಯಾವುದು ಬೇಡ, ನನಗೆ ಖಾಲಿ ಆಗೋದಿಲ್ಲ ತೆಗೆದುಕೊಂಡು ಜೊತೆಗೆ ಬಂದಿದ್ದಾರೆ, ಹೋಲಿಸ್ಬಿಟ್ಟ ಜೊತೆಗೆ ಇಟ್ಕೊಂಡಿದ್ದಾರೆ, ಅವರಿಗೆ ಏಸಪ್ಪನ ಜೊತೆಗೆ ಕರ್ಕೊಂಡು ಬಂದಿದ್ದಾರೆ. ಅದು ಖಾಲಿ ಆಗಿಲ್ಲ, ಅವ್ರಿಗೆ ಗೊತ್ತಾಯ್ತು ಖಾಲಿ ಆದ್ರೆ ನನಗೆ ತುಂಬ್ಕೋಬೇಕು, ಅದು ತುಂಬ್ಕೋಬೇಕು. ಅದು ಖಾಲಿ ಆಗಕ್ಕೆ ಕೊಟ್ಟಿಲ್ಲ, ಖಾಲಿ ಆಗಕ್ಕೆ ಮೊದಲು ಅದು ಇನ್ನೂ ರೆಡಿ ಇದೆ ಪ್ರಿಯರೇ. ಅವರು ಎಸ್ ದೇವರ ಆತ್ಮನ ಹೊರಗಡೆ ರೆಡಿ ಇರಬೇಕು. ನೀವು ಅಭಿಷೇಕದಲ್ಲಿ ಕಾರ್ಯ ಮಾಡಬೇಕು. ಆ ಹೋಲಿಸ್ಬಿಟ್ಟು ನಮ್ಮವರಿಗೆ ಜೀವಿತದಲ್ಲಿ ಅದು ಯಾವಾಗ ಇದೆ ಇನ್ಕ್ರೀಸ್ ಆಗಬೇಕು. ಅದು ಎಸ್ ಬಾಬಾ ಎಲ್ಲರ ಮೇಲೆ ಎಸ್ ಹೋಲಿಸ್ಬಿಟ್ಟು ಆಳಿಗೆ ಎಸ್ ಹೋಲಿಸ್ಬಿಟ್ಟು ಓರಿ ಬಾಬಾ ಅನೇಕ ಜನರಿಗೆ ಕೋರ್ಟ್ ಕೇಸ್ ಬಂದಿದ್ದಾರೆ, ಅನೇಕ ಕೋರ್ಟ್ ಕೇಸ್ ಬಂದಿದ್ದಾರೆ. ಎಸ್ ಬಾಬಾ ಎಲ್ಲ ಗಲಿಬಿಲಿ ಹೋಗ್ತಾ ಇದೆ. ಯಾರು ಫೋನ್ ಸೇರ್ಕೊಂಡ್ರೆ ದೇವರಾತ್ಮ ಹೇಳ್ತಾ ಇದ್ದಾರೆ ಅನೇಕ ಜನರಿಗೆ. ಎಸ್ ಬಾಬಾ ಯಾವ ವಿಷಯಕ್ಕೂ ಚಿಂತನೆ ಮಾಡಬೇಡಿ, ಯಾವ ವಿಷಯಕ್ಕೂ ಚಿಂತೆ ಮಾಡಬೇಡಿ. ಎಲ್ಲ ಚಿಂತನೆ ದೇವರ ಮೇಲೆ ಹಾಕಿ ದೇವರು ಹೇಳ್ತಾರೆ ಖುಷಿಯಿಂದ ಎಂಜಾಯ್ ಮಾಡಿ ದೇವರ ಮನೆಯಲ್ಲಿ. ನಿಮ್ಮನ್ನೆಲ್ಲ ದೇವರು ನಿಮ್ಗೆ ಏನೇ ಮಿಸ್ ಆಗಿದೆ ಎಲ್ಲ ವಾಪಸ್ ರಿಟರ್ನ್ ತಂದ್ಕೊಟ್ಟು ಶೀಘ್ರವಾಗಿದೆ, ಜಾಸ್ತಿ ದಿನ ಇಲ್ಲ. ದೇವರು ಹೇಳ್ತಾರೆ ಕೋರ್ಟ್ ಕೇಸು ಇಮ್ಮಿಡಿಯೇಟ್ ಬಿದ್ದೋಗ್ತದೆ, ಇಮ್ಮಿಡಿಯೇಟ್ ದೇವರು ಹೇಳ್ತಾರೆ ಬಿದ್ದೋಗುತ್ತೆ ಕೋರ್ಟ್ ಕೇಸು. ಎಸ್ ಲಿಬಾ ಶಿಯಾ ಲಾಭ ರಿಹಾ ಲಾಭ ನಿಖಾ ಲಿಬಾ ರಿಶಿಯಾ ಲಾಭ ರಿಹಾ ಲಾಭ ಓ ಲಿಬಾ ರಿಹಾ ಲಾಭ. ನಿಮಗೆ ಹಣ ಹೆಂಗೆ ಶೇಖರಣೆ ಆಗುತ್ತೆ ಅಂತ ಹೇಳಿದ್ರೆ 5 ಗಂಟೆ 2 ದಿನ ಹಂಚಿ ಉಳಿಯಿತು, ನಿಮಗೆ ಇನ್ನೂ ಫೈನಾನ್ಸ್ ಏರಳವಾಗಿ ಉಳಿಯುತ್ತೆ. ಅದು ಜಾಸ್ತಿಯಿಂದ ಬೇಗ ಶೀಘ್ರವಾಗಿ ಅನೇಕ ಜನರಿಗೆ ಪ್ರಮೋಷನ್ ಬೇಕಿಂಗ್ ಇಷ್ಟ, ಸಹನ ಸಂಧ್ಯಾ ಬೇರೆ ಅದನ್ನ ಹೇಳ್ತಾರೆ ನಿಮಗೆ ಬೇಗ ಪ್ರಮೋಷನ್ ನಿಮಗೆ ಶಾರ್ಟ್ ಲಿಸ್ಟ್ ಅಂತ ಬೇಗ ನಿಮಗೆ ಬಿಸ್ನೆಸ್ ಇವರಿಗೆ ಬೇರೆ ಹೇಳ್ತಾರೆ. ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಿ ದೇವರು ಔಷಧ ಜೊತೆ ದಾಗಿ ನೋಡಿದ್ದಾಗೆ ನಿಮ್ಮ ದೇವರ ಎಲ್ಲರೂ ಆ ಅಭಿಷೇಕ ಮಹಿಮೆ ಒಬ್ಬೊಬ್ಬರ ಮೇಲೆ 120 ಜನಗಳ ಮೇಲೆ ದೇವರಲ್ಲಿ ಬಂದ ಅಭಿಷೇಕ. ಇದು
ಮನೆ ಈಗ ಕಟ್ತಾ ಇದ್ದಾರೆ. ತಿರುಗಿ ನಿಮ್ಮ ದೇವರು ಮ್ಯಾರೇಜ್ ಮಾಡ್ತಾರೆ ನಿಮಗೆ ಯಾವಾಗ ಕ್ರಿಸ್ತನ ಪ್ರೀತಿಯಿಂದ ದೇವರ ಕುಟುಂಬವಾಗಿ ಇವತ್ತಿಂದ ಚೇಂಜ್ ಆಗುತ್ತಿದೆ ಅಂತ ಹೇಳ್ತಾರೆ. ಕೃಷ್ಣ ರಾಣಿ ಮನೆ ಅಲ್ಲ, ದೇವರ ಮನೆ ಅಂತ ಹೇಳಿದ್ದು. ದೇವರ ಕುಟುಂಬ ಅದು, ದೇವರ ಕುಟುಂಬ, ದೇವರ ಕುಟುಂಬ. ಎಸ್, ಅನೇಕ ಕುಟುಂಬಗಳನ್ನ ದೇವರ ಕುಟುಂಬವಾಗಿ ಮಾರ್ಪಡಿಸಿದ್ದಾರೆ. ನಿಮಗೆಷ್ಟು ಪ್ರೀತಿ ಬಂದಿದೆ ಗಣೆ ಅಂತಂದ್ರೆ ಏನೇ ಇದ್ರು ಒಂದು ಸೆಕೆಂಡಲ್ಲಿ ತಿರುಗಿ ನಿಮ್ಮನ್ನ ಆ ಕ್ರಿಸ್ತನ ಪ್ರೀತಿ ಫುಲ್ ಕಟ್ತಾ ಇದೆ. ಮೊದಲಿಗೂ ಈಗಲೂ ತುಂಬ ವ್ಯತ್ಯಾಸ ಇದೆ. ಮೊದಲೇ ಬೇರೆ ಫ್ಯಾಮಿಲಿ, ಬಟ್ ಹೊಸ ವರ್ಷದಲ್ಲಿ ನಿಮ್ಮ ಲೈಫು ಕ್ರಿಸ್ತನ ಪ್ರೀತಿ ಹೇಳ್ತಾ ಇದ್ದಾರೆ. ಹೆಂಗೆ ಕಟ್ತಾರೆ ದೇವ್ರ ಕುಟುಂಬ ಅಂತ ಗೊತ್ತಾಗುತ್ತೆ. ನೀವು ಒಬ್ಬರೊಬ್ಬರು ತಪ್ಪೇ ಹೊರ್ಸಲ್ಲ, ತಪ್ಪೇ ಹೊರ್ಸಲ್ಲ. ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡ ತಪ್ಪು ಹೊರ್ಸಲ್ಲ, ಮಕ್ಕಳ ಮೇಲೆ ತಪ್ಪು ಹೊರ್ಸಲ್ಲ. ಅಯ್ಯೋ ದೇವ್ರ ಮಗು, ದೇವರು ಹೆಂಗೆ ಪರಲೋಕ ಹೆಂಗೆ ಇರುತ್ತೆ, ದೇವರ ಮಹಿಮೆ, ಅದೇ ಮಹಿಮೆ ನಿಮ್ಮ ಮೇಲೆ ರಿಲೀಸ್ ಆಗ್ತಾ ಇದೆ. ಇವಿಷ್ಟು ಜಾಸ್ತಿ ದಿನ ಆಗಿಲ್ಲ ಮ್ಯಾರೇಜ್ ಆಗಿ, ಆದರೂ ನಿಮ್ಮ ಮೇಲೆ ದೇವ್ರ ಕುಟುಂಬ ಅಂತ ಹೇಳಬೇಕಾದ್ರೆ, ದೇವ್ರ ಮನೆ, ದೇವ್ರ ಫ್ಯಾಮಿಲಿ ಅಂತ ಹೇಳಬೇಕಾದ್ರೆ ನಿಮ್ಮ ಮನೆಯಲ್ಲಿ ಆ ಪರಿಪೂರ್ಣ ಪ್ರೀತಿ ಕಂಪ್ಲೀಟ್ ಗಂಡ ಹೆಂಡತಿ ಇಬ್ರು ಬಿಟ್ಕೊಳ್ಬೇಕು. ಗಂಡ ಬಿಟ್ಕೊಂಡು ಹೆಂಡತಿ ಬಿಟ್ಟರೆ ಆಗಲ್ಲ. ಈ ಗಂಡ ಹೆಂಡತಿ ನಿಮ್ಮ ಮ್ಯಾರೇಜ್ ಆಗಿ 10 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು. ಅಪ್ಪ ನಾನು ನನ್ನ ಕುಟುಂಬ ನಿನ್ನದು ಅಂತ ಹೇಳ್ಬೇಕಾದ್ರೆ, ಇಬ್ರು ಹೇಳ್ಬೇಕಾದ್ರೆ ಮಾತ್ರನೇ ಆ ಕುಟುಂಬ. ಯಾಕಂದ್ರೆ ಇಬ್ರು ಹೇಳ್ತಾರೆ, ಗಂಡ ಹೆಂಡತಿ ಇಬ್ರು ಒಂದೇ ಹೇಳ್ತಾರೆ. ಆ ಒಂದು ಮನಸ್ಸು ಬಂದಾಗ ನೀನೇ ಆಳ್ವಿಕೆ ಮಾಡು ಅಂತ ಹೇಳ್ತಾರೆ. ಬೇಕಾದ್ರೆ ಇವತ್ತು ನೀವು ಆಳ್ವಿಕೆ ಮಾಡ್ಕೊಂಡು ಹೋಗ್ಬೇಕು, ನಿಮ್ಮಲ್ಲಿ ಬೈ ಮನಸ್ಸಿದ್ರೆ ಯಾವಾಗ ಕುಟುಂಬ ಸಮೇತ ನಗ್ತಾನೆ ಈಗ ಇತ್ತೀಚಿನ ದಿನಗಳಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಎಷ್ಟೋ ಟ್ರೈ ಮಾಡಿದ್ರೆ ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಒಂದು ಮನಸ್ಸು ಬರೋಕ್ಕೆ ತುಂಬ ಅಡ್ಡಿಯಾಗಿದೆ. ಏನಾದ್ರು ಹೇಳ್ಬೇಕಾದ್ರೆ ರಿಸೀವ್ ಮಾಡೋದು ಇರ್ತಾ ಇಲ್ಲ. ಏನಾದ್ರು ಹೇಳೋದು ಮನೆ ರ್ಯಾಶ್ ಆಗ್ತಾ ಇದೆ. ಬಟ್ ದೇವರು ಹೇಳ್ತಾ ಇದ್ದಾರೆ, ನೋವು ನನ್ನ ಕುಟುಂಬದಿಂದ ಐಕ್ಯದಲ್ಲಿ ತಿರುಗಿ ನಾನು ದೇವು ನಿಮ್ಮ ಮನೆ ಸ್ಥಾಪನೆ ಆಗುತ್ತೆ. ಆ ಸ್ಟಾರ್ಟಿಂಗ್ ಮ್ಯಾರೇಜ್ ಆಗಿದ್ದಾಗ ಆ ಐಕ್ಯತೆ ಹೇಳ್ಬೋದು. ಎಲ್ಲಪ್ಪ ಈಗ ದೇವರು ಹೇಳ್ತಾ ಇದ್ದಾರೆ, ಸ್ಥಾಪನೆ ಮಾಡ್ತೀನಿ.
ಫ್ಯಾಮಿಲಿ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ ಎಲ್ಲದೂ ನೀನು ಪುನಃಸ್ಥಾಪನೆ ಮಿರಕಲ್ ಆಗುತ್ತೆ ನಿಮಗೆ. ಅದನ್ನು ಹೇಳ್ತಾರೆ, ತಿರುಗಿ ಹೇಳ್ತಾರೆ ಮಿರಕಲ್ ಆಗುತ್ತೆ. ಎಲ್ಲ ಒಂದು ಭಾಗದ ನೀನು ಒಂದು ಮನುಷ್ಯ ಜ್ಞಾನದಲ್ಲಿ ಎಲ್ಲ ಡೋರು ಕ್ಲೋಸ್ ಆಗಿದ್ದವು, ನಿಮಗೆ ಅದು ಗೊತ್ತಾಗಿತ್ತು. ಬಟ್ ಯಾವಾಗ ದೇವರಿಗೆ ನೀನು ಅಪ್ಪ ನಿನ್ನ ಡೋರ್ ಓಪನ್ ಆಗುತ್ತಿದೆ ಹೇಳಿದಾಗ ದೇವರಿಗೆ ಎಲ್ಲ ಡೋರ್ ಓಪನ್ ಆಗುತ್ತೆ, ಎಲ್ಲ ಭಾಗದಲ್ಲಿ ದೇವರು ಓಪನ್ ಮಾಡ್ತಾರೆ. ದಿನೇಶ್ ನಮ್ಮ ಮಧ್ಯದಲ್ಲಿ ಮಧು ದೇವರು ನಿಮ್ಮ ಫ್ಯಾಮಿಲಿ ದೇವರು ಪುನರ್ಸ್ಥಾಪನೆ ಮಾಡ್ತಾರೆ. ಎಲ್ಲೆಲ್ಲಿ ಅವಮಾನ ಆಗಿದೆ, ಯಾರು ನಿಮ್ಮ ತಿರಸ್ಕಾರ ಮಾಡಿದ್ದಾರೆ, ದೇವರು ತಿರುಗಿ ಏಸಪ್ಪ ನಿಮ್ಮನ್ನ ಆ ಕ್ರಿಸ್ತನ ಮಹಿಮೆ ಆ ಫ್ಯಾಮಿಲಿನ ತಿರುಗಿ ಆ ಏಸಪ್ಪನ ಕುಟುಂಬವಾಗಿ ಚೇಂಜ್ ಮಾಡಿ. ಹೊಸ ಕೃಪೆ ನೀಡಿರುವೆ.
ಮನೆಗೆ ಎಂಟ್ರಿ ಆಗ್ಬೇಕಾದ್ರೆ ಒಂದು ವ್ಯತ್ಯಾಸ ಇರುತ್ತೆ, ವ್ಯತ್ಯಾಸ ಇರುತ್ತೆ. Yes, ಆ ರೀತಿಯಲ್ಲಿ ದೇವರು ಒಂದು ಹೊಸ ಕಾರ್ಯ ನಿಮ್ಮ ಜೀವಿತದಲ್ಲಿ ಪ್ರಾರಂಭ ಮಾಡ್ತಾರೆ. ದೇವರು ನಿಮಗೆ ಡೋರ್ ಓಪನ್ ಮಾಡಾಯ್ತು. ಎಲ್ಲ ಭಾಗಗಳು ನಿಮ್ಮ ಮನೆಯಲ್ಲಿ ದೇವರು ಅದನ್ನ ಹೇಳ್ತದ್ದು. ಯಶೋದ ಹೇಳ್ದಂಗೆ ಕೇಳಬೇಕಿಲ್ಲ. ಆ ರೀತಿ ದೇವರ ದಯೆ ನಿಮ್ಮ ಮೇಲೆ ಕ್ರಿಯೇಟ್ ಮಾಡಿದ್ರೆ ದೇವರು ನಿಮ್ಮ ಮೇಲೆ ದೇವರು ಅದನ್ನ ಹೇಳ್ತಾ ಇದ್ದಾರೆ. ಮಗುಗೆ ಯಾರ ನನಗೆ ಟಾರ್ಚರ್ ಕೊಟ್ಟಿದ್ರಲ್ಲ ಆಫೀಸಲ್ಲಿ, ಕಣ್ಣು ಮುಂದೆ ಹೆಂಗೆ ಓಡಿಸ್ತಾರೆ ನೋಡಿ ದೇವರು, ಹೆಂಗೆ ಓಡಿಸ್ತಾರೆ, ಅಡ್ರೆಸ್ ಇದ್ದಂಗೆ ಓಡಿಸ್ತಾರೆ. ಸಿಗಿಸ್ತಾರೆ ದೇವರು, ಸಿಗಿಸ್ತಾರೆ ಸರಿಯಾಗಿ ದೇವರು ಹೇಳ್ತಾರೆ. ಯಾರು ಹಿಂಸೆ ಕೊಡಕ್ಕೆ ನೋಡಿದಾರೆ. ಅನೇಕ ಕುಟುಂಬಗಳು ದೇವರು ಹೇಳ್ತಾರೆ ಪುನರ್ಸ್ಥಾಪನೆ ಆಗ್ತದೆ. ಅನೇಕ ನೀವು ಹೊಸದಾಗಿ ಬಂದಿರೋ ಫ್ಯಾಮಿಲಿ ಅದನ್ನೇ ದೇವರು ಹೇಳ್ತಿದ್ದಾರೆ. ದೇವರು ನಿಮ್ಮನ್ನ ತಿರುಗಿ ಪುನರ್ಸ್ಥಾಪನೆ ಮಾಡ್ತಾ ಇದ್ದಾರೆ. ತಿರುಗಿ ದೇವರು ತನ್ನ ಮನೆಯಾಗಿ ಹೆಂಗೆ ಆದಾಮನ ಅವ್ವನ್ನ ತೆಗೆದುಕೊಂಡು ಅಲ್ಲಿ ಆದಾಮ ಅವ್ವನ್ನ ಮ್ಯಾರೇಜ್ ಮಾಡಿ ಅಲ್ಲಿ ಏದೇನ್ ತೋಟಕ್ಕೆ ಇಟ್ರು, ಅದನ್ನೇ ದೇವರು ಹೇಳ್ತಾ ಇದ್ದಾರೆ. ನೀವು ತಿಳ್ಕೊಂಡಿದ್ರ ನಾನು ಇಷ್ಟಪಟ್ಟೆ, ನಾನು ಮಾಡ್ಕೊಂಡೆ ಇಲ್ಲ. ದೇವರ ಓನು ಏಸಪ್ಪನ ಸ್ವಂತ ಕುಟುಂಬ, ಸ್ವಂತ ಕುಟುಂಬ ಹೇಳ್ತಿದ್ದಾರೆ. ಕುಟುಂಬನ ಬಾಧಿಸುವವನಿಗೆ ನಾಳಿನೇ ಕಟ್ಟದು, ಎಲ್ಲಿ ಹೋಗುವ ಗುಸ್ಸಾಡಕ್ಕಾಗಲ್ಲ. ಅದು ಎಲ್ಲ
ಸ್ಯಾಲ್ರಿ ಮಾಡೋ ವಿಷಯದಲ್ಲಿ ನಾನು ಹೇಳಿದ್ದೆ. ಅದೇ ವಿಷಯಕ್ಕಾಗಿ ನಾನು ಶೋಭಾ ಸಿಸ್ಟರ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಹೋಗಿದ್ದೆ. ಅವರು ಸ್ಯಾಲ್ರಿ ಹೋಲ್ಡ್ ಮಾಡ್ತೀನಿ ಅಂತ ಹೇಳಿದ್ರು. ಮಾರ್ಕ್ಸ್ ಕಾರ್ಡ್ ಎಲ್ಲ ಇದು ಅದಕ್ಕೆಲ್ಲ ಡಿಲೇ ಮಾಡ್ತಾಯಿದ್ರು. ಶೋಭಾ ಸಿಸ್ಟರ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಹೋದ್ಮೇಲೆ ಇವತ್ತು ಬೆಳಗ್ಗೆ ದೇವ್ರ ಕೃಪೆಯಿಂದ ಅದ್ಭುತವಾಗಿ ಅವರು ನನ್ನ ಕಡೆಯಿಂದ ನಾನೇನು ಮಾತಾಡಿಲ್ಲ, ನಂದೇನು ಮಿಸ್ಟೇಕ್ ಆಗಿಲ್ಲ ಅಂತ ಗೊತ್ತಾಗಿ ನಾನು ಅವ್ರ ಹತ್ರ ಕ್ಷಮಾಪಣೆ ಕೇಳ್ತೀನಿ ಅಂತ ಅವರಾಗೆ ಹೇಳುವಂತೆ ದೇವರು ಅದ್ಭುತವಾಗಿ ಅಲ್ಲಿ ಕಾರ್ಯ ಮಾಡಿದರು. ಅಲ್ಲಿ ಏಸಪ್ಪನೇ ಅಲ್ಲಿ ಕಾರ್ಯ ಪ್ರಾರ್ಥನೆ ಶೋಭಾ ಸಿಸ್ಟರ್ ಪ್ರಾರ್ಥನೆ ಮುಖಾಂತರ ಅಲ್ಲಿ ದೇವದೂತರನ್ನ ಕಳಿಸಿಲ್ಲ ಅದ್ಭುತ ಮಾಡೋದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಹಾಗೆ ಇಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ, ದೇವರೇ ನನ್ನ ಜೊತೆ ಮಾತಾಡಪ್ಪ ಅಂತ ಹೇಳಿ. ಮತ್ತು ಅವ್ರ ಕುಟುಂಬ ಅಲ್ಲಿ ಪ್ರತಿಯೊಬ್ಬರಿಗೂ ಅಲ್ಲಿ ಒಂದು ಪ್ರವಾದನೆ ಬರಬೇಕಾದ್ರೆ ಅದೇ ರೀತಿಯಾಗಿ ದೇವರ ಕುಟುಂಬವಾಗಿ ನಮ್ಮನ್ನು ದೇವರು ಆರಿಸಿಕೊಂಡ್ರು ಅಂತೇಳಿ ನಾನು ಆರಿಸ್ಕೊಳ್ಳಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದ ಪ್ರಕಾರವೇ ದೇವರ ಮುಖಾಂತರ ಮಾತನಾಡೋದಕ್ಕಾಗಿ ನಮ್ಮ ಕುಟುಂಬನ ದೇವರು ಪ್ರತಿದಿನ ಕಟ್ತಾ ಇರೋದಕ್ಕಾಗಿ ದೇವರು ನಮಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಇನ್ಯಾರು ಸಾಕ್ಷಿಗಳು ಕೈ ಎತ್ತಿ ಬೇಗ ಬೇಗ. ತುಂಬಾ ತೊಡವಟ್ಟ ತುಂಬಾ ಇಬ್ಬರಿತ ಇತ್ತು. 3-4 ಸಲ ಫೋನ್ ಮಾಡಿದೆ, ಫೋನು ಎತ್ತಲಿಲ್ಲ. ಮನೆಯವರೇ ಕಣ್ಣೀರು ಆಯ್ತಂಗೆ ಒಳಗೆ ತಿರುಗಿ ಸಾಕ್ತದೆ. ಆಮೇಲೆ ಮುಂಜಾನೆ ಆರಾಧನೆ ಮಾಡುವಾಗ ಕೇಳ್ಕೊಂಡೆ, ಆಗಾರ ಪ್ರೇಯರ್ ಮಾಡಿದ್ರು, ದೇವರು ಗುಣಪಡಿಸಿದ್ರು. ತುಂಬಾ ನೋವು ತಿನ್ಬಿಟ್ಟೆ. ಇವತ್ತು ಅರ್ಧ ಕಡೆ ತೊಡೆ ಅಷ್ಟು ಜಿರ್ಬೋದು, ನಿಲ್ಲಕ್ಕಾಗ್ತಿದ್ದಲ್ಲ, ಕೂಡೋಕ್ಕಾಗ್ತಿದ್ದಲ್ಲ. ಅಂತೂ ಒಳಗೆ ತಿರುಗಿ ಸಾಕಾಗಿ ಪ್ರೇಯರ್ ಬರೋ ಮುಂದಾಡ್ದಲ್ಲಿ ಮಾಗಿದ್ದೀನಿ. ಪ್ರೇಯರ್ ಬಂದ್ಬಿಡ್ತೇನೆ ಅಂತ ಆಮೇಲೆ ಬಂದ್ಬಿಟ್ಟು ನೋಡ್ತೀನಿ, ಗೊತ್ತಾನೆ ಇತ್ತು. ಆ ದೇವರು ಆ ವಾಕ್ಯ ಕೇಳಿದ್ಮೇಲೆ ನನಗೆ ಗುಣಪಡಿಸಿ ಬಲಪಡಿಸಿ ದೇವರು ಅದ್ಭುತ ಕೊಟ್ಟು ಕೋಟಿ ಕೋಟಿ ಸ್ತೋತ್ರ. ಇನ್ಯಾರು ಸಾಕ್ಷಿಗಳು ಬೇರೆ? ರಾಮಜಿ ಸ್ತೋತ್ರವಾಗಿ ನಿನ್ನೆ ನನಗೆ ರಾತ್ರಿ ತುಂಬಾ ಸುಸ್ತಾಗ್ತಾ ಇತ್ತು. ಆದರೆ ದೇವರಲ್ಲಿ ನಾನು ಪ್ರೇಯರ್ ಮಾಡ್ಕೊಂಡು ನಾನು ಅರ್ಕೆ ಇಟ್ಕೊಂಡೆ. ಅಪ್ಪ ಡಾಕ್ಟ್ರ್ ವೈದ್ಯರಂತೆ ಘನ ವೈದ್ಯರು ನಾನೇ ಮದಾಗ ನೀನು ಹೇಳಿದೆ ದೇವ್ರೆ. ಆದರೆ ನಾನು ಆಸ್ಪತ್ರೆಗೆ ಹೋಗಲ್ಲ ದೇವ್ರೆ, ನೀನೇ ಮುಟ್ಟಿ ಗುಣಪಡಿಸ್ಬೇಕಪ್ಪ, ನೀನು ನಾಳೆ ನನಗೆ ಸಾಕ್ಷಿ ಕೊಡ್ತೀನಿ ಎಂಬುದಾಗಿ ಹೇಳಿದೆ. ಶೋಭಕರಿಗೆ ಫೋನ್ ಮಾಡಿದೆ, ಈ ರೀತಿ ಆಯಿತು ಅಂತ ಅಂತೇಳಿ ಹೇಳಿದ್ರು. ಆಮೇಲೆ ಅವರು ಶೋಭಕರು ಪ್ರೇಯರ್ ಮಾಡಿದ್ರು. ದೇವ್ರು ಈಗಲೇ ಮುಟ್ಟಿ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ದೇವ್ರಿಗೆ ಕೋಟಿ ಸಾಕ್ಷಿ. ಯೇಸು ನಮಗೆ ಸ್ತೋತ್ರ. ನಾನು ದೇವ್ರು ನಂಬ್ಕೊಂಡು 25 ವರ್ಷಗಳಾಯಿತು. ದೇವರು ಅಲ್ಲಿಂದ ಇಲ್ಲಿವರೆಗೂ ಅದ್ಭುತ ಮಾಡ್ತಾರೆ ದೇವರು. ಈ ದಿನ ದೇವರನ್ನ 25 ವರ್ಷಗಳಿಗಿಂತ ಕೊಟ್ಟಂಥ ಸಂತೋಷ ದೇವರು ಈ ದಿನ ದೇವರು ನನಗೆ ಕೊಟ್ಟಿದ್ದಾರೆ. ಆಮೆನ್. ಇವತ್ತು ನನಗೆ ಪುನರ್ಜನ್ಮ ಬಂದ ಥರ ಆಯಿತು. ನಾನೊಂದು ಕೆಲಸದ ವಿಷಯವಾಗಿ ಅದನ್ನೇ ಬೇಡ್ಕೊಳ್ತೇನೆ. ನನಗೆ ಏನು ಮಾಡೋದಪ್ಪ, ಬಿಟ್ಟು ಹೋಗೋದಪ್ಪ ಮಾತಾಡಿದಾಗ ನನ್ನ ಶರೀರದಲ್ಲಿ ಒಂದು ಶಕ್ತಿ ಹಿಂಗೆ ಅದನ್ನು ಆವರಿಸ್ಕೊಂಡಿದ್ದಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೀನಿ. ದೇವರು ನನ್ನ ಕುಟುಂಬನ ಇನ್ನೂ ಅದ್ಭುತವಾಗಿ ನಡೆಸ್ತೀರಪ್ಪ ನಂಬಿಕೆ ನಿರೀಕ್ಷೆಯಿಂದ ದೇವರು ಇವ ಸಾಕ್ಷಿ ಹೇಳುವಂತೆ ದೇವರು ನನ್ನ ಆಶೀರ್ವದಿಸ್ಬೇಕು. ಸ್ತೋತ್ರ ಸಲ್ಲಿಸ್ತೀನಿ. ಕೋಟಿ ಕೋಟಿ ಸ್ತೋತ್ರ. ಈ ದೇವ್ರ ವಾಕ್ಯ ಬಂದಿದ್ದು, ಪ್ರವಾದನೆ ಬಂದಿದ್ದಲ್ಲ. ಇನ್ಯಾರು ಸಾಕ್ಷಿ ಹೇಳೋರು? ಮುಂದೆ ಬನ್ನಿ. ತುಂಬ ಹೊಟ್ಟೆ ನೋಯಿತು. ನನಗೆ ಮನೆಯಿಂದ ಬರೋಕ್ಕೆ ಆಗಿಲ್ಲ. ಅಲ್ಲಿ ತುಂಬ ಅಲ್ಲಿ ಆಟೋದಲ್ಲಿ ಬರ್ಬೇಕಾದ್ರೆ ಅಲ್ಲೇ ಇನ್ನೂ ಸರ್ಕಲಲ್ಲೇ ನಿಲ್ಲಿಸ್ಬಿಟ್ರು. ಅಲ್ಲಿಂದ ನಡ್ಕೊಂಡು ಬರೋಕ್ಕಾಗಿರಲಿಲ್ಲ. ಆಮೇಲೆ ಪ್ರೇಯರ್ ಮಾಡ್ಕೊಂಡು ಬಂದೆ. ಆಮೇಲೆ ಊಟದಾಗ ಶೋಭಕರು ಪ್ರೇಯರ್ ಮಾಡಬೇಕಾದ್ರೆ ನನಗೆ ಹೊಟ್ಟೆ ನೋವು ಬಿಡುಗಡೆ ಆಯಿತು. ಆಮೆನ್. ಇನ್ಯಾರು ಸಾಕ್ಷಿ ಹೇಳೋರು? ಕೆಮ್ಮು ಸುರಕ್ಷಿಸಿದ್ದೆ ಅಂತರ ನಿಂತಿರಲಿಲ್ಲ. ಆಮೇಲೆ ಅಪ್ಪ ನೀನು ತಳ ಕರ್ಕೊಬತ್ತೀನಿ, ಕೆಮ್ಮು ನಿಂತು ಸಾಕಂಗೆ ಈಗ ಆವಾಗಲೇ ಕೆಮ್ಮು. ಆಮೆನ್. ನಮಗೆ ಸ್ತೋತ್ರವಾಗಿ. ನನಗೆ ಮನೇಲಿ ತುಂಬ ಕೈ ನೋವಾಗ್ತಿತ್ತು. ಅದೆಲ್ಲ ಇಲ್ಲಿ ಬಂದು ಪ್ರೇಯರ್ ಮಾಡ್ತಿದ್ದಾಗ ನನ್ನ ಮೇಲೆ ಏನೋ ಒಂಥರ ಶಕ್ತಿ ಇಳಿದ ನಂಗೆ ಆಯ್ತು. ಇವಾಗ ಸ್ವಲ್ಪ ಕೈ ನೋವೆಲ್ಲ ಕಮ್ಮಿ ಆಗಿದೆ. ಆಮೆನ್. ಹೋಯ್ತು ಅಂತ ಹೇಳಿದ್ರು. ಇನ್ಯಾರು ಸಾಕ್ಷಿ ಹೇಳೋರು? ನಮಗೆ ಸ್ತೋತ್ರವಾಗಲಿ. ನಾನು ಬರುವಾಗಲೇ ಪ್ರಾರ್ಥನೆ ಸಾಕ್ಷಿ ಹೇಳೋರು ಮುಂದೆ ಬನ್ನಿ. ದೇವರ ಶೋಭಕನ ಮೂಲಕ ನನ್ನ ಜೊತೆ ಮಾತಾಡಬೇಕು ಏಸಪ್ಪ ಅಂತೇಳಿ ಇಲ್ಲಿ ಬಂದಾಗ ಪ್ರವಾದನೆ ಮೂಲಕ ದೇವರು ಮಂಗಳ ಶಿಶು ಕುಟುಂಬನ ಮತ್ತು ಆತನ ಕುಟುಂಬವಾಗಿ ಮಾರ್ಪಡಿಸಿದ್ದಾರೆ. ಮತ್ತು ಪುನಃಸ್ಥಾಪನೆ ಮಾಡಿದ್ದಾರೆ. ಮಗನ ವಿಷಯದಲ್ಲೂ ದೇವರು ಅದ್ಭುತವಾಗಿ ಆತನ ಒಂದು ವಾಕ್ಯದಲ್ಲಿ ಬಲಗೊಳ್ಳುವಂತೆ ದೇವರು ಆಶೀರ್ವಾದ ಮಾಡ್ತಾರೆ ಅಂತೇಳಿ ಹೇಳಿದರು. ಮತ್ತು ನಾನು ಸಿಸ್ಟ್ರನ್ನ ನಾನು ಕರ್ಕೊಂಡು ಬರುವಾಗ ನಾನು ಬಂದು ಏಸಪ್ಪ ನೀವು ತಾನೇ ಇವ್ರನ್ನ ಗಂಡ ಹೆಂಡತಿಯಾಗಿ ನಾನು ಕರ್ಕೊಂಡು ಬಂದಿದ್ದೀನಿ, ನೀವು ತಾನೇ ಇವ್ರನ್ನ ಆಶೀರ್ವಾದ ಮಾಡಿ ಇವ್ರ ಜೊತೆ ನೀವು ಮಾತನಾಡಿ ಅಂತ ಹೇಳಿದೆ. ಇವ್ರ ಬಗ್ಗೆನೂ ಶೋಭಕಂಗೆ ಗೊತ್ತಿಲ್ಲ, ಆದ್ರೂ
ಅವರಿರುವಂಥ ಸಮಸ್ಯೆನ ಅವರು ಪ್ರವಾದನೆ ಮೂಲಕ ಹೇಳಿದರು. ಇದೆಲ್ಲ ಆಮೆನ್. ದೇವರ ಕೃಪೆ ಆಗಿದೆ. ಇದಕ್ಕಾಗಿ ನಾನು ಕೋಟ್ಯಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಹೇಳಿದ ಒಂದೊಂದು ಪ್ರವಾದನೆ ಅದು ದೇವರು ಮಾತುಗಳಾಗಿವೆ. ಎಲ್ಲ ದೇವರ ಚಿತ್ತದ ಪ್ರಕಾರ ಅವ್ರು ಹೇಳ್ತಾರೆ, ಅದೇ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಜೀವಿತದಲ್ಲಿ ನೆರವೇರ್ತಿದೆ. ಇದಕ್ಕಾಗಿ ನಾನು ದೇವರಿಗೆ ಕೋಟ್ಯಾನು ಆಮೇನ್. ಇನ್ಯಾರು ಸಾಕ್ಷಿ ಹೇಳೋರು? ದೇವ್ರ ನಮ್ಮ ಸ್ತೋತ್ರ. ನಾನು ಅಲ್ಲಿ ನನಗೆ ಬಾಡಿಲ ಸಾಕ್ಷಿ ಹೇಳೋರು ಮುಂದೆ ಬನ್ನಿ. ನೆನ್ನೆ ಬಾಡಿಲ ಫುಲ್ ಪೇಯ್ನ್ ಆಗಿತ್ತು, ಗಲಿಬಿಲಿ ಆಗ್ತಾಯಿತ್ತು. ಆಮೇಲೆ ಪ್ರೇಯರ್ ನೆನ್ನೆ ಬರ್ಬೇಕಂತ ನೆನ್ನೆಲ್ಲ ಬರೋಕ್ಕಾಗಲಿಲ್ಲ. ಇವತ್ತು ಬರ್ಬೇಕಾದ್ರೆ ಪ್ರೇ ಮಾಡ್ಕೊಂಡು ಬಂದಿದ್ದೆ. ದೇವರಲ್ಲಿ ಮಿತಿನಿ ಮಾತಾಡಬೇಕು ಅಂತ ಬಂದುಬಿಟ್ಟು ಆಲೆಲ್ಲ ಪ್ರೇ ಮಾಡ್ಕೊಂಡಿದ್ದೀನಿ ನಾನು. ಅದು ಪ್ರೇ ಮಾಡ್ಬೇಕಾದ್ರೆ ನಂತರ ಇವತ್ತು ಬಾಡಿದ ಫ್ರೀ ಆಯಿತು. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಎಲ್ಲ ಪ್ರಾಪರ್ಟಿಗೆ ಹಾಕಿದ್ದೆ ಒಂದಕ್ಕೆ. ಅದು ನನಗೆ ಆಗಿದ್ದು ದೇವರಲ್ಲಿ ನನ್ನ ಜೊತೆ ಮಾತಾಡ್ಬೇಕಂತ ಹೇಳಿದ್ದೆ. ದೇವ್ರ ಆಮೆನ್. ತಿಳಿಸ್ಕೊಟ್ಟೆ. ದೇವ್ರ ನಮಸ್ಕಾರ. ಮುಂದೆ ಬನ್ನಿ. ಆಫೀಸಲ್ಲಿ ಏನಿತ್ತಲ್ಲ ಅದು ಜನ ಅದು ಯಾರೋ ತಿಳಿಸಿದ್ದು ನೋಡಿ. ಅವೆಲ್ಲ ಬಾಯಿ ಬಿಡಲ್ಲ, ಯಾರಿಗೂ ಬಾಯಿ ಬಿಡಲ್ಲ. ಮಮತಂಗೂ ಹೇಳಿಲ್ವಾ? ಮಮತಂಗೂ ಹೇಳಿಲ್ಲ ನೋಡಿ. ಇಲ್ಲಿ ಮಮತಂಗೂ ಯಾರಿಗೂ ಬಾಯಿ ಬಿಡಲ್ಲ. ಆ ಥರ ಪಾರ್ಟಿಯವರು, ಗೌರ್ಮೆಂಟ್ ಜಾಬ್ ಅವರು. ಯಾರು ನೋಡಿರ್ತೀರ ಆ ಥರ ನೀವು? ಅವ್ರ ಡ್ಯಾಡಿ ಇದ್ದರು ಕೇಶವಣ್ಣ ಅಂತ, ನೋಡಿ ಕೇಳಿದ್ದೀರಾ? ಹಾಂ, ತುಂಬ ವ್ಯತ್ಯಾಸದ ವ್ಯಕ್ತಿಯವರು. ಅವರು ಶೋಭಾ ತುಂಬ ಫ್ರೆಂಡು, ನಿಮ್ಮ ಡ್ಯಾಡಿ ಅವರು ಭಾರಿ ಫ್ರೆಂಡ್ ಅವರು. ನೋಡಿ ಅವ್ರು ಏನು ಯಾರ ಹತ್ರ ಹೇಳಿಲ್ಲ ಅದನ್ನು. ನೋಡಿ ಇಲ್ಲಿ ಆಚೆ ಬಂತು ಈಗ. ಆಫೀಸಲ್ಲಿ ಯಾರೋ ತೊಂದರೆ ಕೊಡ್ತಾ ಇದ್ದ ಅವ್ರಿಗೇನೆ ಬಂದು ಈಗ ಹಾಮಾನ್ ಕತೆ ಆಗುತ್ತೆ ಅವನಿಗೆ. ಇನ್ಯಾರು ಸಾಕ್ಷಿ? ಯಾರಿಗೆ ಬಂತು ಹೆಸರುಗಳು? ದೇವ್ರ ನಂಬಿಕೆ ಸ್ತೋತ್ರ. ದೇವರು ನಂಬಿ 25 ವರ್ಷ ಆಯಿತು. ದೇವರು ಅದ್ಭುತವಾಗಿ ನಮ್ಮ ನಡೆಸಿದ್ದಾರೆ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ಶೋಭಕ ಮೂಲಕ ಮಾತಾಡಿದರು. ಕುಟುಂಬದಲ್ಲಿ ಯಾವಾಗಲೂ ಒಂದು ಮನಸ್ಸು ಇರ್ತಿರಲಿಲ್ಲ. ದೇವರು ಮಾತಾಡಿದರು, ಕುಟುಂಬ ಕಟ್ತೀನಿ, ಕುಟುಂಬ ಪುನಃ ಸ್ಥಾಪಿಸ್ತೀನಿ ಅಂತ ದೇವರು ಮಾತಾಡಿದ್ರು, ಅದಕ್ಕಾಗಿ ಸ್ತೋತ್ರ. ಆಮೇಲೆ ಪ್ರೇಯರ್ ಮಾಡ್ತಾ ಇದ್ದೆ. ಮದುವೆ ವಿಷಯದಲ್ಲಿ ದೇವರು ತಿಳಿಸ್ಬೇಕು ಅಂತ ಪ್ರೇಯರ್ ಮಾಡ್ತಾ ಇದ್ದೆ. ಶೋಭಕ ಮೂಲಕ ದೇವರು ಮಾತಾಡಿದರು, ದೇವರು ಪ್ರಕಟಣೆಯನ್ನು ತಿಳಿಸಿದರು ಮದುವೆಗೂ, ಅದಕ್ಕಾಗಿ ದೇವರು ಹಾಲೆಲೂಯಾ. ಇನ್ಯಾರಿಗೆ ಬಂತು ದೇವ್ರ ವಾಕ್ಯ? ಯಾರಿಗೆ ಬಂತು? ಇನ್ಯಾರಿಗೆ ಬಂತು? ಇಲ್ಲಿ ಮುಂದೆ ಬನ್ನಿ ಸಾಕ್ಷಿ ಹೇಳಿ. ಹತ್ರ ಬಂದು ಇನ್ಯಾರಿಗೆ ಬಂತು? ಮಮತಾ ರತ್ನಂಗೂ ಬಂತು. ಬಾಯಿ ಬಿಡ್ತಾ ಇಲ್ಲ ಅವರು. ನೋಡಿ, ಸಾಕ್ಷಿ ಹೇಳೋದಲ್ಲೇ ಇದ್ದರೆ ತುಂಬ ತೊಂದರೆ ಅಂತೇಳಿ ಯಾರಿಗೆ ಬಂತು? ಸಾಕ್ಷಿ ಹೇಳದೇ ಇರೋದಕ್ಕೆ ಯಾರಿಗೆ ಹೇಮಂಗೆ ಬಾಯಿ ಬಿಡೋದಿಲ್ಲ. ಸಾಕ್ಷಿ ಹೇಳಬೇಕು. ಆಮೇನ್. ದೇವ್ರು ನಮಗೆ ಸ್ತೋತ್ರವಾಗಲಿ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವ್ರ ನಿಮ್ಮ ಚಿತ್ತ ಏನಿದೆ ಅದನ್ನು ತಿಳಿಸಪ್ಪ ಅಂತ ಹೇಳ್ಬಿಟ್ಟು ಅವಾಗ ಪ್ರವಾದನೆ ಬಂತು. ದೇವ್ರು ನಿಮ್ಮನ್ನು ಕುಟುಂಬನ ಕಟ್ಟಿದ್ದಾರೆ, ದೇವ್ರ ಕುಟುಂಬವಾಗಿ ನಿಮ್ಮನ್ನು ಆರಿಸಿದ್ದಾರೆ ಅಂತ ಹೇಳಿ ಪ್ರವಾದನೆ. ಹಾಲೆಲೂಯಾ. ಇನ್ಯಾರು ಸಾಕ್ಷಿ? ಇನ್ಯಾರಿಗೆ ಬಂತು? ಮುಂದೆ ಬನ್ನಿ. ನಾನು ದೇವ್ರ ಹತ್ರ ಬೇಡ್ಕೊಳ್ತಿದ್ದೆ, ಸ್ವಲ್ಪ ನಮ್ಮ ಜೊತೆನೇ ಮಾತಾಡಿದೆ, ಸ್ವಲ್ಪ ಶೋಭಕನಿಂದ ಅಂತವ ದೇವ್ರು ಅದೇ ರೀತಿ ನಮಗೆ ಪದೇ ಪ್ರಾಮಿಸ್ ಬಂತು. ದೇವ್ರು ನಮಗೆ ಆಮೆನ್. ದೇವರು ಶೋಭಕ ರೀತಿ ಎಲ್ಲ ಕಳಿಸಿ ಹೇಳಿದ್ರು ಕೂಡ ನಮ್ಮ ಜೀವಿತದಲ್ಲಿ ಸಂಬಂಧಿಕರಲ್ಲಿ ಎಲ್ಲ ಅದೇ ರೀತಿಯೇ ನಮಗೆ ಅದೇ ರೀತಿಯೇ ಆಗ್ತದೆ. ಅವ್ರು ಹೇಳಿದ್ದು 100% ಸತ್ಯ. ಆಮೆನ್. ಅದೇ ರೀತಿಯೇ ನಮ್ಮ ಜೀವನದಲ್ಲಿ ನಡೀತಾ ಇದೆ. ಅವ್ರು ಹೇಳೋ ಒಂದೊಂದು ಮಾತು ಕೂಡ ನಾವು ನಂಬ್ತೀವಿ. ದೇವ್ರ ಮೂಲಕ ನೀವು ಅದೇ ರೀತಿ ಪಾಸ್ಟ್ರು ಮತ್ತು ಅಕ್ಕ ಕೂಡ ಇಬ್ಬರು ಎಲ್ಲ ನಮ್ಮ ಕುಟುಂಬಕ್ಕಾಗಿ ಎಲ್ಲ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ. ದೇವ್ರ ನಮಗೆ ಇನ್ಯಾರು ಸಾಕ್ಷಿ ಹೇಳೋದಿದ್ದೀರಾ? ನೋಡಿ, ಇದು ನಾವು ನಿಮಗೆ ಹೇಳ್ತಾನೆ ಇರ್ತೀವಿ, ಪ್ರವಾದನ ಮತ್ತು ಅಪೋಸ್ತಲ ಸೇವೆ ಅಂತೇಳಿ, ಆಗುತ್ತಾ? ಅದೆಲ್ಲ ನಿದರ್ಶನಗಳದು. ಓಕೆ, ಡೇ ಒಂದಿಂದನೂ ಹಂಗೆ ಇದೆ ಸೇವೆಯಲ್ಲಿ. ನಿಮಗೆ ಗ್ರಹಿಸೋದು ನಿಮಗೆ ತಡ ಆಗಿರ್ಬೋದು. ನೀವು ಇವತ್ತಿದು ನಿಮಗೆ ಪಬ್ಲಿಕ್ಕಾಗಿ ಬರ್ತಾ ಇರ್ಬೋದು, ಆದರೆ ಅನೇಕ ವರ್ಷಗಳಾಗೋಯ್ತಿದ್ದು, ಆಯಿತಾ? ಬೈಬಲ್ ರೀತಿ ಹೇಳುತ್ತೆ, ಪರಿಶುದ್ಧ ಜನರು ಪವಿತ್ರಾತ್ಮ ಭರಿತರಾಗಿ ಏನು ನುಡಿದ್ರು ಅದೆಲ್ಲ ಪ್ರವಾದನೆ. ನಿಮ್ಮ ಜೀವಿತಗಳು ಪರಿಶುದ್ಧವಾಗಿ, ಆಯಿತಾ? ಯಾವುದಾದ್ರು ಒಂದು ಪಾಯಿಂಟುವೆ ಮನುಷ್ಯ ಜ್ಞಾನ, ಒಂದು ವೇಳೆ ಅಹಂಕಾರ, ಹೇಳ್ತೀನಲ್ಲ, ಒಳ್ಳೆಯವರು ಇವರು ಮನೆಗೆ ಹೋಗಿ ಊಟ ತಟ್ಟೆ ಮೇಲೆ ಹಿಂಗೆ ಎಸಿತಾರೆ. ಒಳ್ಳೆಯವರು, ಒಳ್ಳೆ ವ್ಯಕ್ತಿಗಳೇ ಕಾಣಿಸ್ತಾರೆ. ಈ ಥರ ಇರುತ್ತೆ. ಅದೆಲ್ಲ ಏನು ನಿಮ್ಮದು ಜಾತಿ ಎಂತೆಂಥದ್ದು ವಿಚಾರಗಳು, ಅಹಂಕಾರ ನಿಮಗೆ, ಅವೆಲ್ಲ ಸಾವಿತ್ರಮ್ಮ ಮುತ್ತತ್ತಿಯವ್ರ ಈ ಕಡೆ ಕೇಳಿಸ್ಕೊಳ್ಳಿ. ಎಲ್ಲ ಥರ ಬದಲಾವಣೆ ಆಗಬೇಕು. ನಿಮ್ಮದು ಕಾಸು ಯಾವುದು ಬರೋದಿಲ್ಲ. ನಿಮ್ಮ ದುರಹಂಕಾರ ದಿನ ಕೇಳಿ, ಪ್ರೈಡ್ ಗೋಸ್ ಬಿಫೋರ್ ಫಾಲ್ ಅಂತ. ಭಂಗಕ್ಕೆ ಮೊದಲು ಗರ್ವ. ಪ್ರೈಡ್ ಗೋಸ್ ಬಿಫೋರ್ ಫಾಲ್ ಇಂಗ್ಲೀಷಲ್ಲಿ. ಬೀಳಕ್ಕೆ ಮೊದಲು ಗರ್ವ ಬರ್ತದೆ ವ್ಯಕ್ತಿ. ಯಾರು ಭಂಗಮ್ಮ ಎಲ್ಲಿ ನೋಡ್ತಿದ್ದೀರ ನೀವು?
ಕೇಳಿಸ್ಕೊಳ್ಳಿ. ಅದು ಯಾರಿಗೆ ಪಾಸ್ಟ್ ಇರ್ಬೋದು ಅನ್ನೋ ಎಂಥವರೇ ಇರಲಿ, ಎಲ್ಲ ನಿಮ್ಮ ಕಣ್ಮುಂದೆ ನಿದರ್ಶನಗಳಿದೆ. ನಾವು ಪ್ರಕಾಶ್ ಬ್ರದರ್ ನಾವು ತುಂಬ ನೋಡಿದ್ದೀವಿ ಅದನ್ನು. ನಮ್ಮದೆಲ್ಲ ಒಂದೇ ವಯಸ್ಸು ಚಿಕ್ಕಡೆ, ತುಂಬ ನಮ್ಮ ಕಣ್ಮುಂದೆ ಏನೇನಾಗಿರೋ ನೋಡಿದ್ದೀವಿ. ನೀವು ಚಿಕ್ಕ ವಯಸ್ಸು ಯಾರಿದ್ದರೆ ನೀವು ಅದನ್ನು ಚೇಂಜ್ ಮಾಡ್ಕೊಳ್ಳೋದಾಗಲಿ. ಓಕೆ, ಇದು ಈ ರೀತಿ ಪ್ರವಾದನ ಸೇವೆ ನೀವು ಇದು ಇಡೀ ಪ್ರಪಂಚಕ್ಕೆ ಹಿಂಗೆ ಹೋಗುತ್ತೆ. ಇದು 10,000 10 ಲಕ್ಷ ಜನ ಸೇರ್ತಾರೆ ಹೋದ್ರೆ ಇನ್ನು ಆ ರೀತಿ ಹೋಗುತ್ತೆ. ಇನ್ನು ಅದು ನೇಮ್ಗಳು ಕರೆದು ಹೇಳಲಾಗುತ್ತೆ. ಈಗಾಗಲೇ ಹೇಳಲಾಗಿದೆ, ಅದನ್ನು ಅದು ಹೇಳಲಾಗಿದೆ ನೇಮೆಲ್ಲ ಕರೆದು. ಆದರೆ ಇನ್ಮೇಲೆ ಇದು ದೇವ್ರ ಮಹಿಮೆಯಿಂದ ಇನ್ನೂ ಆ್ಯಕ್ಯುರೇಟ್ ಆಗಿ ಇನ್ನು ದೇವ್ರ ಮಹಿಮೆಗಾಗಿ ಇನ್ನೂ ಹೆಚ್ಚುಗುತ್ತೆ. ಅದರಿಂದ ನೀವು ಈ ಪ್ರಾರ್ಥನೆ, ಈ ಪ್ರವಾದನೆ ಮತ್ತು ಈ ಅಪೋಸ್ಟಲಿಕ್ ಈ ಸೇವೆಗೆ ಅದು ಫ್ಲೋ ಇರಬೇಕು ಅಂತ ನಾವು ದೇವ್ರ ಸನ್ನಿಧಿಯಲ್ಲಿ ಯಾವಾಗಲೂ ಸಮಯ ಕಳೆಯೋದು. ಇದಕ್ಕಾಗಿ ನಿಮ್ಮ ಪ್ರಾರ್ಥನೆ ಇದು ನಿಮ್ಮ ಕಡೆಯಿಂದ ಆಯಿತಾ, ನಿಮ್ಮ ಕಡೆಯಿಂದ. ಬೆನ್ನಿಗೆಲ್ಲ ಚೂರಿ ಚುಚ್ಚೋದು, ಆಮೇಲೆ ಸೇವೆಗೆಲ್ಲ ಸರಸಮ್ಮ ಏನು ಮಾಡ್ತಿದ್ದೀರ ಮೀನಾಕ್ಷಿ ನೀವು ಇಬ್ಬರು ನೀವು ಸೇವೆಗೆ ಎಲ್ಲ ರೀತಿ ಸಪೋರ್ಟಿವ್ ಆಗಿರ್ಬೇಕು, ಎಲ್ಲ ರೀತಿ. ಇದು ಅದು ಅಲ್ಲ, ಎಲ್ಲ ರೀತಿಯಲ್ಲೂ. ನಾವೊಂದು ಪ್ರೇಯರ್ಗೆ ಹೋಗ್ತಾ ಇದ್ದೆ ಒಂದು ಕಡೆ, 30 ವರ್ಷ ಹೆಚ್ಚು ಕಡಿಮೆ ಮಾತು ಇದ್ದೀನಿ. ಅಲ್ಲಿ ಬಂದು ಯಾರು ತೊಂದರೆ ಮಾಡೋಕ್ಕೆ ಬಂದರು. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಕ್ಸಲ್ಲಿದ್ದವನು, SP ತುಂಬ ಕ್ಲೋಸ್. ನನ್ನ ವೆಹಿಕಲ್ ರೋಡಲ್ಲಿ ನಿಂತರೂ ಮುಟ್ತಿರಲಿಲ್ಲ ಅಂತ ಹೇಳಿದ್ರೆ ಆ ಥರ ಇದ್ದವು ನಾನು. ಅವ್ರು ಬಂದರೆ ಏನು ವಾರ್ನ್ ಮಾಡಿದೆ ಗೊತ್ತಾ, ಇದೇ ಲಾಸ್ಟ್ ನೀವು ಈ ಗ್ರೌಂಡ್ ಒಳಗಡೆ ಬರೋಕ್ಕೆ ಕೊಡೋದು ಯಾರು, ಅದೇ ಲಾಸ್ಟ್ ಯಾರಿದ್ರಿ ನೀವು ವಾರ್ನಿಂಗ್ ಮಾಡಿದೆ. ಚಿಕ್ಕ ಹುಡುಗ ಥರ ಇದೆ ನಾನು, ಇವ್ರ ಥರ ಸಣ್ಣಕ್ಕಿದೆ, ಆ ಥರ ಇರ್ತಿದ್ದೆ ಅಷ್ಟೇ. ನಿನಗಿಂತ ಸಣ್ಣ ಇರ್ತಾರೆ. ಯಾರು ಇಲ್ಲಿ ಇದು ಚರ್ಚ್ ನಡೆಯೋ ಜಾಗ ಇದು, ಯಾರು ಇಲ್ಲಿ ಕಾಲಿಡೋಕ್ಕೆ ಕುಡ್ದಿಲ್ಲ ಆ ಗ್ರೌಂಡಿಗಳಿದ್ದು. ಇದುವರೆಗೂ ಯಾರು ಎಂಟ್ರಿ ಇಲ್ಲ. ಮತ್ತು ನಿಮಗೆ ಎಲ್ಲ ರೀತಿ ಸಪೋರ್ಟಿವ್ ನಿಲ್ತಿದ್ವು ನಾವು. ಅವ್ರದ್ದು ಫೋನ್ ಹಾಕ್ಸ್ಕೊಟ್ಟಿಂದ ಹಿಡಿದು ಎಲ್ಲ ಕ್ರಿಸ್ಮಸ್ ಖರ್ಚು ಎಲ್ಲ ನಮ್ಮದೇ. ಎಲ್ಲ ರೀತಿ ಸಹಾಯ. ಅವಾಗ ನೋಡಿ ಅದು ಅವಕಾಶ ನನಗೆ ಈ ಮಾಡೋಕ್ಕಾಗತ್ತೆ. ಹೋಗೀಗ ಅಲ್ಲಿ ಇಲ್ಲವೇ ಇಲ್ಲ, ಆ ಥರ ಸೇವೆನೇ ಇಲ್ಲ ಇವಾಗ. ಹೇಳಿದ್ದೀನಿ ಅದು ಅವಕಾಶ ನಿನಗಿದ್ದೀಗ. ಏನಾದ್ರು ಮೂವ್ ಆಗಿಲ್ಲ ಅಂದರೆ ನಾನು ಇಷ್ಟು ಸಿಂಪಲ್ ಕೇಳಿಸ್ಕೊಳ್ಳಿ, ನಾನು ಮಾಡೋದು ಇಷ್ಟೇ. ಕೆಲವು ವಿಚಾರಗಳು ಮೊನ್ನೆ ನಾನೇ ಒಂದು 10 ಹೋಗಳು ಮಾಡಿದ್ದೀನಿ. ಒಂದು ಹೋಗಿ 1 ಲಕ್ಷ ಹೇಳಿದ್ದೀನಿ. ಕಾಸು ಯಾರು ಕೊಡಬೇಕು? ಎಲ್ಲಿ ಬರಪ್ಪ, ನನಗೆ ಹೆಂಗೆ ಇಲ್ಲಿ ಬರುತ್ತಪ್ಪ? ನಾನು ಒಂದು ಹೋಗಿ ಮಾಡಿದ್ರೆ 1 ಲಕ್ಷ. ನಾನು ಈಗಿಲ್ಲ, ತುಂಬ ದಿನ ಆಯ್ತು ಅದೆಲ್ಲ. ನಾನು ID ಕೊಡ್ತೀನಿ, ಯಾರು ಎಲ್ಲಿ ಕೊಟ್ಟಿದ್ದೀನಿ ಅಂತ ಹೋಗಿ ಚೆಕ್ ಮಾಡ್ಕೊಳ್ಳಿ ಹೋಗಿ. ಹಾಲೆಲೂಯಾ. ಕರೆದ ನಿಮ್ಗಳಿಗೆ ಕಣ್ಣು ಮುಂದೆ ಇರುತ್ತೆ, ನೀವು ಕಣ್ಣು ಮುಂದೆನೇ ಕಳ್ಕೊಳ್ತೀರ. ನೀವು ಎಲ್ಲ ರೀತಿ ಸಹಾಯವಾಗಿ ನಿಂತ್ಕೊಳ್ಳಿ. ಓಕೆ, ಎಲ್ಲ ಕೈಗಳ ಮೇಲೆ ತಿನ್ನಿ. ಥ್ಯಾಂಕ್ ಯು ಫಾದರ್ ರಬ ಹರಿ ಕಲವ. ದೇವರ ಮಹಿಮೆಗಾಗಿ ನಾವು ದೇವರಿಗೆ ಸ್ತೋತ್ರ ಹೇಳ್ತೀವಿ. ನಾವು ಅದ್ಭುತ ದೇವರ ಆತನು ತನ್ನ ಮಾತನ್ನು ನುಡಿದ ಮಾತನ್ನು ನೆರವೇರಿಸಿದ ದೇವರು ಆತನು. ಇಸ್ರೇಲರ ಸದಮಲ ಸ್ವಾಮಿ ಮನುಷ್ಯ ಅಲ್ಲ, ಅವನು ನುಡಿದಂಗೆ ನಡೆಯುವುದಿಲ್ಲವೋ? ಹಮ ಶಂದಿ ಮಾರರ ಹರಬ ಕಲಬ ಶಬರಬರ ಶಬರ ಕಬರ ಲಬ ಲಮ ಶರಬರ ರಖೋಲು ಬಲ ರಮ ಅಮ ಕರಬರ ಲಬ. ನನ್ನ ಪ್ರಾಣಾತ್ಮ ಶರೀರವು ಎಲ್ಲ ಕೈಗಳ ಮೇಲೆತ್ತಿ ನನ್ನ ಕರ್ತನಿಗೆ ಸ್ವಂತ. ಇನ್ನು ಜೀವನ ನನ್ನದಲ್ಲ, ನನ್ನಲ್ಲೇಸು ಜೀವಿಸುವ. ಎಲ್ಲ ಕೈಗಳ ಮೇಲೆತ್ತಿ ನನ್ನ ಪ್ರಾಣಾತ್ಮ ಶರೀರ. ಯಶೋಧರಮ್ಮ ಎಲ್ಲಿ ನೋಡ್ತಿದ್ದೀರಾ? ಸಾಂಗ್ ಹೇಳಿ ನೀವು. ಯಶೋಧರಮ್ಮ ಕರ್ತನಿಗೆ ಸ್ವಂತ, ಇನ್ನು ಜೀವನ ನನ್ನದಲ್ಲ, ನನ್ನಲ್ಲೇಸು ಜೀವಿಸುವ. ಯೇಸು ದೇವ ಅರ್ಪಿಸುವೆ, ನನ್ನನ್ನೇ ನಾ ಅರ್ಪಿಸುವೆ. ಎಲ್ಲ ಕೈಗಳ ಮೇಲೆತ್ತಿ. ಯೇಸು ದೇವ ಅರ್ಪಿಸುವೆ, ನನ್ನನ್ನೇ ನಾ ಅರ್ಪಿಸುವೆ. ಸ್ವೀಕರಿಸು ಮಾರ್ಪಡಿಸು. ಎಲ್ಲರೂ ಸ್ವೀಕರಿಸು ಮಾರ್ಪಡಿಸು, ನನ್ನಲ್ಲೀಗ ವಾಸ ಮಾಡು. ಎಲ್ಲ ಹೋಗ್ತಾ ಇದೆ ಈಗ. ಎಲ್ಲ ಹೇಳ್ರಿ. ಏನಾದರೂ ಉಳಿದಿದ್ರೆ ಈಗ ಹೋಗ್ತಾ ಇದೆ. ಅದು ಏನಾದರೂ ಸರಿಯಾಗಿದ್ರೆ ಈಗ ಸರಿ ಹೋಗುತ್ತದೆ. ಈಗ ಹೇಳೋದಾಗಲಿ. ಏನಾದರೂ ಉಳಿದಿದ್ರೆ ಅದು ಉಳಿಯಲ್ಲ. ಈಗ ಏನು ಉಳಿದಿಲ್ಲ ಅಲ್ಲಿ, ಅದು ಉಳಿಯಲ್ಲ. ಏನಾದರೂ ಚೂರು ಪಾರಿದ್ರೆ
ಮಾರ್ಪಡಿಸು ನನ್ನಲ್ಲೀಗ ವಾಸ ಮಾಡು. ಸ್ವೀಕರಿಸು ಮಾರ್ಪಡಿಸು ನನ್ನಲ್ಲೀಗ ವಾಸ ಮಾಡು. ಮಾರ್ಪಡಿಸು ನನ್ನಲ್ಲೀಗ ವಾಸ ಮಾಡು. ಥ್ಯಾಂಕ್ ಯು ಫಾದರ್. ಕರ್ತನೆ ನಿನಗೆ ಸ್ತೋತ್ರ ಡ್ಯಾಡಿ. ಅಪ್ಪ ರಾಜ, ನೀನು ಜೀವಿಸುವ ದೇವರೆಂದು ತೋರಿಸಿದ್ಯಪ್ಪ. ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುತ್ತೇನೆ, ನೀವು ನನಗೆ ಪ್ರಜೆಗಳು, ನಾನು ನಿಮಗೆ ದೇವರು ಅಂತ ಹೇಳಿದೆ. ದೇವರೇ, ನೀನು ನಮ್ಮ ಮಧ್ಯೆ ಇರುವುದನ್ನು ನೀನು ಖಾತರಿಪಡಿಸಿದೆಯ. ಸ್ತೋತ್ರ ಅಪ್ಪ. ಯಜ್ಞದ ಕುರಿಯಾದಾತನೇ ಅಪ್ಪ, ನಾವು ಆ ರಕ್ತವನ್ನು ಮನನ ಮಾಡುವಾಗ, ಆ ಶಿಲುಬೆಯನ್ನು ಮನನ ಮಾಡುವಾಗ ಅಪ್ಪ, ಕ್ರಿಸ್ತ ಯೇಸುವಿನಲ್ಲಿರೋರು ಶರೀರಾಭಿಲಾಷೆ, ಸ್ವೇಚ್ಛಾಭಿಲಾಷೆ, ವಿಷಯಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು ಅಪ್ಪ. ಈ ಲೋಕದಾದ್ಯಂತ ದೇವರ ಮಕ್ಕಳು ಯಾರೇ ಆದಿನ ಸೈನಾಲೆ ಬಂದು ಕೂಗ್ತಾ ಇದ್ದಾರೆ, ಅವರು ಆ ಎಲ್ಲ ವಿಷಯಗಳನ್ನ ಶಿಲುಬೆಗೆ ಹಾಕಲಿ ಕರ್ತನೆ. ಓ, ಎಲ್ಲದಕ್ಕೆ ಯೋಸೇಫನಂತೆ ಎಲ್ಲದನ್ನು ಬಿಟ್ಟು ಓಡಲಿ ನಿನ್ನ ಹಿಂದೆ. ಸಿಂಹಾಸನದಲ್ಲಿ ಕೂರುವುದಾಗಲಿ, ದೇಶಗಳನ್ನು ಆಳುವುದಾಗಲಿ ಕರ್ತನೆ. ಅವರ ಅವಶ್ಯಕತೆಗಳು ಕ್ರಿಸ್ತ ಯೇಸುವಿನಲ್ಲಿರುವ ಐಶ್ವರ್ಯಕ್ಕೆ ತಕ್ಕಂತೆ ಪೂರೈಸಲ್ಪಡುವುದಾಗಲಿ. ಯಾವ ಕೊರತೆಗಳಿಲ್ಲದಂತೆ ಕರ್ತನೆ. ಈ ವಿಡಿಯೋನ ಮತ್ತೆ ಮುಂದಕ್ಕೆ ನೋಡೋರು ಅಪ್ಪ ರಾಜ್ಯ ಎಲ್ಲೆಲ್ಲಿಗೆ ಹೋಗುತ್ತೆ ಅಲ್ಲೆಲ್ಲ ಬಿಡುಗಡೆನ ರಾಜ್ಯ. ಯೇಸು ನಾಮದಲ್ಲಿ ಬಿಡುಗಡೆ ರಾಜ್ಯ. ಎಲ್ಲ ಕೈಗಳ ಮೇಲೆತ್ತಿ. ಯೇಸು ನಾಮ ನನಗೆ ಭರವಸೆ, ಎಲ್ಲ ಸಮಯ ಯೇಸು ನಾಮ ಸಾಂತ್ವನ, ಅನುದಿನವೂ ನನ್ನ ನಡೆಸುತ್ತ. ಎಲ್ಲ ಕೈಗಳ ಮೇಲೆ ತಿಳಿದಾಗ್ಲಿ. ಕಾಯುವ ಒಳ್ಳೆ ಕುರುಬನೇ, ನನ್ನ ಕಾಯುವ ಒಳ್ಳೆ ಕುರುಬನೇ, ಯೇಸು ನಾಮ ನನಗೆ ಭರವಸೆ, ಎಲ್ಲ ಸಮಯ ಯೇಸು ನಾಮ ಸಾಂತ್ವನ, ಅನುದಿನವೂ ನನ್ನ ನಡೆಸುತ್ತ. ನನ್ನ ಕಾಯುವ ಒಳ್ಳೆ ಕುರುಬನೇ, ಹೇಳೋದಾಗ್ಲಿ. ನನ್ನ ಕಾಯುವ ಒಳ್ಳೆ ಕುರುಬನೇ, ಬೆತೆಸ್ತಾ ಕೊಳದ ಬಳಿ ಕಾದು ಕುಳಿತ ರೋಗಿಯಂತೆ ಕಾಯುತ್ತಿದ್ದ ನನ್ನ ಮನ ಸ್ಪರ್ಶಿಸಿದೆ, ದಾಹ ನೀಡಿದೆ. ಹೇಳಿ ಹೇಳಿ. ಬೆತೆಸ್ತಾ ಕೊಳದ ಬಳಿ ಕಾದು ಕುಳಿತ ರೋಗಿಯಂತೆ ಕಾಯುತ್ತಿದ್ದ ನನ್ನ ಮನ ಸ್ಪರ್ಶಿಸಿದೆ, ದಾಹ ನೀಗಿದೆ. ಓ ನನ್ನ ಯೇಸುವೇ, ಎಲ್ಲರೂ ಓ ನನ್ನ ಯೇಸುವೇ, ಕೈಗಳ ಮೇಲೆತ್ತಿ. ಓ ನನ್ನ ಯೇಸುವೇ, ಓ ನನ್ನ ಯೇಸುವೇ, ಯೇಸು ನಾಮ ನನಗೆ ಭರವಸೆ, ಎಲ್ಲ ಸಮಯ ಯೇಸು ನಾಮ ಸಾಂತ್ವನ, ಅನುದಿನವೂ ನನ್ನ ನಡೆಸುತ್ತ. ನನ್ನ ಕಾಯುವ ಒಳ್ಳೆ ಕುರುಬನೇ, ಎಲ್ಲರೂ ಗಟ್ಟಿಯ ಕೈಗಳ ಮೇಲೆತ್ತಿ. ಕಾಯುವ ಒಳ್ಳೆ ಕುರುಬನೇ, ಕಾಯುವ ಒಳ್ಳೆ ಕುರುಬನೇ. ದೇವರ ಆತ್ಮನ ಅಭಿಷೇಕ ಇಲ್ಲಿ ಇಂಪಾರ್ಟೇಷನ್ ಆಗಿದೆ. ಇಲ್ಲಿ ಮೇಲ್ಮನೆಯಲ್ಲಿ ಆ ದಿನ ಹೆಂಗೆ, ಮೇಲ್ಮನೆಯಲ್ಲಿ ಏನಾಯಿತು ಆ ದಿನ, 2 ಅಪೊಸ್ತಲ ಅದೇ ನಡೆದಿದೆ ಇಲ್ಲಿ. ನೀವು ಲೋಕಕ್ಕೆಲ್ಲ ಹೋಗಿ ಬೆಂಕಿ ಹಚ್ಚೋರು ಆಗ್ತೀರಾ? ನೀವು ಲೋಕವನ್ನೇ ಅಲ್ಲೋಕಲ್ಲೋ ಮಾಡಿದವರು ಇಲ್ಲಿ ಬಂದಿದ್ದಾರೆ ಅಂತ ಹೇಳಲಾಗುತ್ತೆ. ನಿಮಗೆ ಆ ಬಿರುದು ಬರೋದಾಗಿರುತ್ತೆ. ಯಾರೇ ಇರ್ಬೋದು ಇಲ್ಲಿರೋರು, ನೀವು ಯಾರೇ ಇರ್ಬೋದು ಇಲ್ಲಿರೋರು, ನೀವು ಸಾಕ್ಷಿ ಹೇಳೋರಾಗಲಿ, ನೀವು ಪಾಸ್ಟರ್ ಆಗಲಿ, ಪ್ರವಾದಿ ಆಗಲಿ, ನಾಳೆ ಏನು ಬೇಕಾದ್ರೂ ಆಗ್ಬೋದು. ನೀವು ಆಲ್ ಡೋರ್ಸ್ ಆರ್ ಓಪನ್. ಹೊಸಬ್ರು ಇವತ್ತು ಕೇಳ್ತಾ ಇರ್ಬೋದು, ನೀವು ನಿನ್ನೆ ಬಂದಿರೋ ರಾಜೇಶ್ವರಿ ಇರ್ಬೋದು. ಆಲ್ ಆರ್ ಎಲಿಜಿಬಲ್. ಅಪೊಸ್ತಲರು ಏನು ಮಾಡಿದ್ರು ಅದನ್ನೇ ಮಾಡಕ್ಕಿದ್ರು.
ಇದು ಅಪೋಸ್ತಲ ಮಂಡಳಿ. ಇದು ಇಲ್ಲಿಗೆ ವಾಗ್ದಾನ, ದೇವರು ವಾಗ್ದಾನ ಮಾಡಿರೋದೇನು? 2ರಷ್ಟು ಅಪೋಸ್ತಲ ಕೃತ್ಯಗಳು, 2ರಷ್ಟು ಇಲ್ಲಿ ಪುನರಾವರ್ತನೆ ಆಗುತ್ತೆ ಅಂತ. ಅದಕ್ಕೆ ಸಿದ್ಧ ಆಗೋದಾಗ ಇದೆ. ನೀವೇ ಸಾಕ್ಷಿ, ಈ ವಿಡಿಯೋನು ಸಾಕ್ಷಿ. ಥ್ಯಾಂಕ್ ಯು ಮಾಸ್ಟರ್. ಅಲ್ಲೆಲ್ಲ ಮೈ ಬಾರೆಲ್ಲ ಇಳಿದೋಯ್ತು ನೋಡ್ರಿ. ಅದು ಆ ಸಾಲಗಳು ಹೋಗುತ್ತದು, ಕೋರ್ಟ್ ಕೇಸ್ಗಳೆಲ್ಲ ಹೋಗುತ್ತದು, ಏನು ಉಳಿಯಲ್ಲ ನಿಮ್ಮ ಮುಂದೆ. ಅದು ಆ ಟ್ರೈನು ಒಂದು 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ 100 ಆನೆ ಬಂದರೂ ಏನಾಗಲ್ಲ. ಬಾಬಾ ಹರ ಕಲಮ ಶಬರ. ಕೊತ್ತಿ ಸಿಂಹ ಆಗಿ ಮಾರ್ಪಟ್ಟಿರೋದು, ಆದರೆ ಕೊತ್ತಿ ಇಲಿಯಿಂದ ಹೋಗೋದು ಬಿಡಬೇಕು. ಸರಿಯಾದ ಬೇಟೆ ಹುಡುಕ್ಬೇಕು ನೀನು. ಅರ್ಥ ಆಗುತ್ತಾ? ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಇವ್ರಿಗೆ? ನಿನ್ನ ಕೊತ್ತಿನ ಸಿಂಹನ ಮಾಡಾಗಿದೆ ನಿನ್ನ. ಈಗ ನೀನು ಇಲಿಯಿಂದ ಹೋಗಬೇಡ, ಸರಿಯಾದ ಬೇಟೆನ ಹುಡುಕು ನೀನು. ಲಮ ಹರ ಬಾರು ಕಬಾಷ್. ಅನೇಕರು ನೀವು ದಾವಿದ ಹೆಂಗೆ ಗೋಲ್ಯಾತನ್ನ ಕೆಡುವುದ, ಸೌಲಗಳು ಎದುರು ಕೂತಿದ್ದಾರೆ. ಇವಾಗ ಸೈನಿಕರುಗಳು ಎದುರು ಕೂತ್ಬಿಟ್ಟಿದ್ದಾರೆ. ದಾವಿದಗಳೇ ಎದ್ದೇಳಬೇಕಲ್ಲ ಈಗ. ದಾನಿಯೇಲ, ಶದ್ರ, ಮೇಷಕ್, ಅಬೇದ್ನೆಗೋನೇ ಎದ್ದೇಳಬೇಕೀಗ. ಎಲ್ಲರೂ ಕೈ ಮುದ್ರು ಕೊಳ್ತಾ ಇತ್ತು ಸುಮಾರು ಜನ. ಇನ್ನೇನು ನಮ್ಮ ಕೈಲೇನು ಮಾಡೋಕ್ಕಾಗಲ್ಲ ಅಂತ ಕೂತ್ಬಿಟ್ಟಿದ್ದಾರೆ ಅನೇಕರು. ದೇವರು ಆರಿಸ್ಕೊಂಡಿದ್ರು ಅವ್ರನ್ನ ಒಂದಿನ, ಅಥವಾ ಅವರು ಬಂದಿದ್ರು ಏನೋ ಮಾಡ್ತೀವಿ ಅಂತ. ಆದರೆ ಇದು ದಾವಿದನ ಕಾಲ, ಇದು ಮೊರ್ದೆಕೈ ಅವರ ಕಾಲ, ವಾಚ್ಮೆನ್ದು ಕಾಲ ಇದು. ಈಗ ಕುರಿ ಕಾಯ ಹುಡುಗಂದು ಕಾಲ ಏನ ಇದು. ಶದ್ರ, ಮೇಷಕ್, ಅಬೇದ್ನೆಗೋ, ಬೆಂಕಿಯವರ ಕಾರ್ಯ ಈಗ. ಅಲ್ಲಿ 3 ಜನನ್ನ ಕಟ್ಟಿ ಹಾಕಿದ್ರೆ ಅವ್ರಿಗೆ ಎಫೆಕ್ಟ್ ಆಗಿದೆ. ಯಾವುದಕ್ಕೆ? ಆ ಹಗ್ಗಗಳಿಗೆ ಮಾತ್ರ, ಆ ಬಂಧನಗಳು ಮಾತ್ರ ಎಫೆಕ್ಟ್ ಆಗಿದೆ ಅಷ್ಟೇ. ಅದಕ್ಕೆ ಅವರ ಶಲ್ಯ, ಮುಂಡಾಸು, ಅವರಿಗೆ ಒಂದು ಬೆಂಕಿದು ಒಂದು ದಹ ಏನು ತಾಕಿಲ್ಲ ಅವರಿಗೆ. ಆದರೆ 4ನೇವನಲ್ಲಿ ಅಪಿಯರ್ ಆಗಿದೆ ಈಗ. ದೇವಕುಮಾರ ಅಪಿಯರ್ ಆಗಿದೆ ನೋಡ್ತೀವಿ. ಯಜ್ಞದ ಕುರಿ ಲೋಕದ ಪಾಪವನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನಲ್ಲಿ. ಥ್ಯಾಂಕ್ ಯು ಮಾಸ್ಟರ್. ಸಿದ್ಧ ಆಗ್ರಿ, ಸೆಲೆಬ್ರೇಷನ್ಗೆ ಸಿದ್ಧ ಆಗೋದಾಗಲಿ. ದೇಸಭಾ ಬರೋಣಕ್ಕೆ ಮೊದಲು ಭಯಂಕರವಾದ ಅಲ್ಲಲ್ಲ ಕಲ್ಲ ಮಾಡುವಂಥ ಉಜ್ಜೀವನ ಎದ್ದೇಳುತ್ತೀಗಲ್ಲ. ನೀವೇ ಮಾಡೋದನ್ನು. ನೀವು 90 ವರ್ಷದ ಮಿರಿಯಾಮಳು ರೆಡಿ ಆಗಲಿ. ಅಲ್ಲಿ ಸರ್ಸಮ್ ಅವ್ರು ಇನ್ನೇನು ಮುಗೀತು ಇಲ್ಲ, ಈಗ ಪ್ರಾರಂಭ ನಿಜವಾಗಿ ನಿಮ್ಮದು. ಹೇಮ ಅವ್ರ ಅತ್ತೇನೂ ಅಷ್ಟೇ, ಹೇಮ ಅವ್ರ ಅಮ್ಮನೂ ಅಷ್ಟೇ, ಇಬ್ಬರಿಗೂ ನಿಮ್ಮದು ಮುಗಿದಿಲ್ಲ, ಈಗ ಪ್ರಾರಂಭ ಅಲ್ಲಿ ನಿಮ್ಮದು. ಅಲ್ಲಿ ನಗಮ್ಮ ಬೇರೆ ವಿಚಾರಗಳು ಬಿಟ್ಟುಬಿಡಬೇಕು, ಬರೀ ಏಸು ಏಸು ಏಸು. ನೀವು ಇಲ್ಲಿರೋರು ಯಾರು ಅಷ್ಟೇ, ಏನಾದರೂ ಮೂವ್ ಆಗಿಲ್ವಾ ಸರಿಯಾದ ಅರಕೆ ಮಾಡ್ರಿ. ಅಲ್ಲಿ 1 ತಿಂಗಳು ಸಂಬಳ ದೇವರಿಗೆ ನೀನು ಕೊಡ್ತೀನಿ, ಅರಕೆ ಮಾಡಿ. ದೇವರೇ ನಂದು ವರ್ಷದಲ್ಲಿ ಒಂದು ಆದಾಯನ ತಂದು ಕೊಡ್ತೀನಿ, ಬಿಸ್ನೆಸ್ ಅವರು ಬೆಳೆ ಪ್ರಥಮ ಫಲ ಅರಕೆ ಮಾಡ್ರಿ. ದೇವರಿಗೆ ಕೊಡೋಕ್ಕೆ ಮಾರವಾಡಿ ಬುದ್ಧಿ ಮಾಡಬೇಡ್ರಿ, ಧಾರಾಳವಾಗಿರೋದಾಗಲಿ. ದೇವರೇ ನನಗೆ ಕೊಡೋದು ನಿನಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ರಿ. ನಿನ್ನದನ್ನು ನಿನಗೆ ಕೊಟ್ಟು ಒಪ್ಪ ದೇವರೇ. ಥ್ಯಾಂಕ್ ಯು ಮಾಸ್ಟರ್. ಚೈತ್ರನದು 100% ಪುನರ್ಸ್ಥಾಪನೆ ಆಗುತ್ತೆ. ಗೌರ್ಮೆಂಟ್ ಜಾಬ್ ಆಗುತ್ತೆ ನಿನಗೊಂದು. ಹಮ ಹರಿ ಹಕಲ್ಲಬ ಶಬರ. ಎಲ್ಲಿ ನಿನಗೆ ಅವಮಾನ ಆಯಿತು, ಯಾರ್ಯಾರು ನಿನಗೆ ಕೀಳಾಗಿ ನೋಡಿದ್ರು ಅವರೆಲ್ಲ ಆಶ್ಚರ್ಯ ಪಡೋಂಗೆ ಮಾಡ್ತಾರೆ. ಮಧುಗೂ ಅಷ್ಟೇ, ಲತೇಶ್ ಮಧು, ಮುನ್ಸಿಪಾಲ್ಟಿ ಮಧುನೂ ಅಷ್ಟೇ, ಅವ್ರಿಗೂ ಅಷ್ಟೇ. ಅದಾಗಲೇ ಬಂದಿದೆ, ದೇವರು ವಾಗ್ದಾನ ಆಗಲಿ ಅವರಿಗೆ. ಹಬ ಹರ ಕಲಮ ಶಬ ಲೇರೋ ಬಾರ ಕಬ ಕರ ಮ ಶಂದೋರ ಬಾರ ಕ ಲಾಭ. ಯಾರಿಗೆ ಮಕ್ಕಳಿಲ್ಲ ದೇವ್ರ ಮಕ್ಕಳು ಕೊಡ್ತಾ ಇದ್ದಾರಲ್ಲಿ. ಲೆಟ್ ದೋಸ್ ಬ್ಯಾರನ್ whom carry a child in Jesus name. ಬಬೋ ಹರ ಲಕಮ ಶಬ. ನೀನು ಸಾಯಲ್ಲ, ಬದುಕ್ತೀಯ ನೀನು. ಯಾರು ನೀವು ಕಾಯಿಲೆಗೆ ಎದುರಿದ್ರೆ ಸತ್ತೋಗ್ತೀನಿ ಅಂತ ಇಲ್ಲ. ಇಚ್ಛೆನಿಗೆ ಹೆಂಗೆ ಮುಂದೆ ಹೋಯ್ತು ಹಂಗೆ ಮುಂದಕ್ಕೆ ಹೋಗುತ್ತೆ. ದೇವ್ರ ಬರೋಣ ತನಕ ಮುಂದೆ ಹೋಗುತ್ತೆ. ಅದು ಹೇಳಿ, ನಾನು ಎತ್ತಲ್ಪಡುವಿಕೆ ತನಕ ನಾನು ಯಥಾರ್ಥವಾಗಿ ಜೀವಿಸ್ತೀನಿ, ನಾನು ಆರೋಗ್ಯವಾಗಿ ಜೀವಿಸ್ತೀನಿ, ನಾನು ನನ್ನ ಶರೀರದಲ್ಲಿ ಯಾವ ಕಾಯಿಲೆಗಳು ಬರೋದಿಲ್ಲ. ಹೇಳ್ರಿ, ನನಗೆ ಹಣಕಾಸಿನ ಕೊರತೆ ಇಲ್ಲ. ನನಗೆ ಕ್ರಿಸ್ತ ಯೇಸು ತನ್ನ ಐಶ್ವರ್ಯಕ್ಕೆ ತಗ್ಗದನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಾರೆ. ಚಿನ್ನನ ಧೂಳ್ತಾ ಇಡ್ತೀನಿ ನಾನು. ನನ್ನ ಅವಶ್ಯಕತೆಗಳು ಅದ್ಭುತವಾಗಿ ಬರುತ್ತೆ ನನ್ನ ಬಳಿಗೆ. ಎಲ್ಲಿ ಅವಮಾನ ಆಯಿತು ಅಲ್ಲೇ ಮರ್ಯಾದೆ ಬರುತ್ತೆ. ಆಮೇನ್.
ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಆಹಾರಯುತದೆ ಪಾಲಿಸು, ನಮಗೆ ತಪ್ಪು ಮಾಡಲು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸಿ. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನೆರವೇರಿಸುವ. ಆಮೇಲೆ ನನ್ನ ಮನೆ ಹೊಂದನ್ನು ಕೊಂಡಾಡು, ನನ್ನ ಸ್ಥಳದಲ್ಲಿ ಆತನ ಪವಿತ್ರನಾಮವನ್ನು ಕೀರ್ಸಿರಿ. ನನ್ನ ಮನೆ ಹೊಂದನ್ನು ಕೊಂಡಾಡು, ಆತನ ಉಪಕಾರಗಳೊಂದನ್ನು ಮರೆಯಬೇಡ. ಆಮೇಲೆ ಏಸು ರಕ್ತದಡಿ ನಾನಿರು, ಏಸು ರಕ್ತದಡಿ ನಾನಿರು, ಸೈತನ್ಯಾವ ಹಾನಿ ಮಾಡಲಾರನು, ಸೈತನ್ಯಾವ ಹಾನಿ ಮಾಡಲಾರನು. ಹಾನಿ ಇಲ್ಲ, ಹಾನಿ ಇಲ್ಲ, ಹಾನಿ ಇಲ್ಲ. I cover right under the blood, I cover right under the blood. The devil can do me no harm, no harm, no harm, no harm. ಎಲ್ಲ ಕೈಗಳ ಮೇಲೆತ್ತಿ ಅಂತ್ಯಾಶು ಹೊಂದ್ಕೊಳ್ಳೋದು. ನಾವು ನಿಶಬ್ದವಾಗಿರ್ಬೇಕು ಕೇಳ್ಕೊಳ್ತೀನಿ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣ ತನಕ ಇರುವುದಾಗಿರಲಿ. ಆಮೇನ್, ಆಮೇನ್, ಆಮೇನ್. ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್.